ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿಯಿಂದ ವಿಚಾರಣೆ ನಡೆದಿದೆ. ವಿಚಾರಣೆ ನಂತರ ಪ್ರಚಾರನೋ ಅಪಪ್ರಚಾರನೋ ತಿಳಿಯುತ್ತೆ ಅಂತ ಮಗನ ಬಗ್ಗೆ ಅಭಿಷೇಕ್ ತಂದೆ ಮಾತಾಡಿದ್ದಾರೆ. ಮುದ್ದುಗೋಪಾಲ್ ಕೆಟ್ಟವರ ಸಹವಾಸದಿಂದ ದೂರ ಇದ್ದ ಆತ ಒಳ್ಳೆ ಹುಡುಗ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದ ನನ್ನ ಮಗ ಅಂತ ಹೇಳ್ಕೊಂಡಿದ್ದಾರೆ. ನಮ್ಮ ಶಾಲೆ ಆನ್ಲೈನ್ ಕೆಲಸ ಮಾಡ್ತಾ ಇದ್ದ ಅಭಿಷೇಕ್ ಎಸ್ಐಟಿ ನೋಟಿಸ್ ಕಳಿಸಿದ್ದ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದ. ಈಗ ವಿಚಾರಣೆ ಮುಗಿದಿದೆ, ಮನೆಗೆ ಬರ್ತಾ ಇರೋ ಬಗ್ಗೆ ಮಾಹಿತಿ ಇದೆ ಅಂತ ಹಾಸನದಲ್ಲಿ ಅಭಿಷೇಕ್ ತಂದೆ ಮುದ್ದುಗೋಪಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಅಭಿಷೇಕ್ ಅವರ ತಂದೆ ಇರುವಂಥದ್ದು ಮುದ್ದುಗೋಪಾಲ್ ಅವರಿಗೆ ಮಾತಾಡ್ತಾ ಹೋಗ್ತೀನಿ. ಏನು ಓದ್ಕೊಂಡಿದ್ರು ನಿಮ್ಮ ಮಗ? ಸರ್, ಅವನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಅವನು ಇಲ್ಲೇ ಎಡಿಟಿಂಗ್ಸ್ ಅವು ಇವು ನಮ್ಮ ಸ್ಕೂಲ್ ವರ್ಕ್ಗಳು ಏನೇನೋ ಮಾಡ್ಕೊಂಡಿದ್ದ ಇಲ್ಲೇ. ಹೊರಗಡೆ ಹೋಗಪ್ಪ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅಂತ ಅಂದಾಗ ಅವನು ಏನು ಹೇಳ್ದ, ಅಲ್ಲೆಲ್ಲ ಅಷ್ಟು ಪೇಮೆಂಟ್ ಕೊಡ್ತಾರೆ, ಅದೆಲ್ಲ ಹೆಂಗೆ ಬೇಡ ಅಂದ್ಕೊಂಡಿದ್ದ. ಸರಿ ನೋಡೋಣ, ಏನಾರು ಒಂದು ಸಟ್ಲಾರ ಅದು ಕಾಲಾದಾಗ ಹಾಕ್ಕೊಂಡು ಏನೋ ಒಂದು ಆಗ್ಬೋದು ಅಂದ್ಕೊಂಡು ನಾವು ಸುಮ್ಕೆ ಇದ್ದೆ. ಅವ್ನಿಗೆ ಏನು ತೊಂದರೆ ಇರಲಿಲ್ವಲ್ಲ, ಆರಾಮಾಗಿದ್ನಲ್ಲ. ಈಗ ನೀವು ಸ್ಕೂಲ್ ನಡೆಸ್ತಾ ಇದ್ರಿ, ಇದ್ರ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ ನಿಮ್ಮ ಮಗ? ಇಲ್ಲ, ನಮ್ಮ ಸ್ಕೂಲ್ ವರ್ಕ್ಗಳು ಏನೇನೋ ಈಗೆಲ್ಲ ಆನ್ಲೈನಲ್ಲಿ ಮಾಡಬೇಕಲ್ಲ, ಅದನ್ನೆಲ್ಲ ಮಾಡಿಕೊಡೋಣ. ನಮಗೆಲ್ಲ ಅದ್ರ ಬಗ್ಗೆ ಕಂಪ್ಯೂಟರ್ ಬಗ್ಗೆ ಸರಿಯಾಗಿ ಗೊತ್ತಿರದೇ ಇರೋದ್ರಿಂದ ಅವನೇ ಸ್ಕೂಲ್ ವರ್ಕ್ಗಳನ್ನೆಲ್ಲ ಮಾಡ್ತಾ ಇದ್ದ ಅವನು. ಈಗ SIT ಅವರು ವಿಚಾರಣೆ ನಡೆಸ್ತಾರೆ, ವರ್ಷಕ್ಕೆ ತೊಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಗಮನಕ್ಕೆ ಏನಾದರೂ ಮಾಹಿತಿ ಇದೆಯಾ? ಸರ್, SIT ಅವರು ಅವನಿಗೆ ವಾಟ್ಸಪ್ ನೋಟಿಸ್ ಕಳಿಸಿದ್ರು. ನಂತರ ಹೋದಾಗ ಅಲ್ಲೆಲ್ಲ ತಡರಾತ್ರಿವರೆಗೂ ನಡೀತು ತನಿಖೆ ಅಂತ ಗೊತ್ತಾಯ್ತಲ್ಲ, ಅಲ್ಲೇ ಉಳಿಸ್ಕೊಂಡಿದ್ರು. ನಂತರ ಹೋಗಪ್ಪ ಅಂತಂದರು, ಇವನು ಬಂದಿದ್ದಾನೆ, ಕೆಲವು ಮಾಹಿತಿಗಳ ಬೇಕು ಅಂತ ಹೇಳಿದರು, ಫೋನ್ ಮಾಡಿದರು ನನಗೆ. ಹಾಗಾಗಿ ಅವನು ಬರ್ತಾ ಇದ್ದಾನೆ, ನೆನ್ನೆ ಕಳಿಸಿದ್ರು. ಅವನು ಈಗ ಧರ್ಮಸ್ಥಳದಿಂದ ಹೊರಟಿದ್ದಾನೆ. ಈಗ ಬೇರೆ ಬೇರೆ ಯೂಟ್ಯೂಬರ್ ಜೊತೆನೂ ಸಂಪರ್ಕದಲ್ಲಿದ್ದ, ಮತ್ತು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಪ್ರಚಾರ ಮಾಡ್ತಾ ಇದ್ದ. ಇದು ಹಿನ್ನೆಲೆ ಏನೋ ನಿಮಗೆ ಮಾಹಿತಿ ಇತ್ತ ಇದ್ರ ಬಗ್ಗೆ ಏನಾದರೂ? ಸರ್, ಇಲ್ಲ, ಅದು ಅಪಪ್ರಚಾರವೋ ನಿಜ ಪ್ರಚಾರವೋ ಅಂತಕ್ಕಂಥದ್ದು ಯಾರಿಗೂ ಇನ್ನೂ ಗೊತ್ತಾಗಿಲ್ಲ. ತನಿಖೆ ಆಗೋದ್ರಿಂದ ಅದು ಫೈನಲ್ ರಿಸಲ್ಟ್ ಬಂದಾಗಲೇ ಗೊತ್ತಾಗೋದು. ಕೆಲವು ಯೂಟ್ಯೂಬರು ಅಂತ ಯೂಟ್ಯೂಬರಿಗೆ ಒಬ್ಬನಿಗೊಬ್ಬನ ಕನೆಕ್ಷನ್ ಇದ್ದೇ ಇರ್ತದೆ, ಅದು ಕಾಮನ್ ಥಿಂಗ್ ಅದು. ಹಾಗಾಗಿ ಇವನು ಬೇರೆ ಲಿಂಕ್ ಇರುತ್ತೆ, ಯೂಟ್ಯೂಬರ್ ಲಿಂಕ್ ಇರ್ತದೆ. ಹಾಗಾಗಿ ಇವನು ಆ ಥರ ಅಪಪ್ರಚಾರ ಅನ್ನೋ ದೃಷ್ಟಿಲಿ ಹೋಗೋನಲ್ಲ. ಇವನು ಆ ಥರ ಹುಡುಗಲ್ಲ, ಇವನು ಒಳ್ಳೆ ಹುಡುಗ. ಆ್ಯಕ್ಚುಲಾಗಿ ನಾವು ನೋಡಿದ್ದೀವಲ್ಲ, ಈ ಕೆಟ್ಟರ್ ಸಹವಾಸ ಮಾಡಿದಾನಲ್ಲ, ಮತ್ತು ಕೆಲವು ದುಶ್ಚಟಗಳು ಯಾವುದೇ ಅಭ್ಯಾಸ ಇಲ್ಲ ಆ ಹುಡುಗ. ಆ ಥರ ಒಳ್ಳೆ ಹುಡುಗನೇ ಅವನು. ಆದರೆ ಇಲ್ಲಿ ಏನೋ ಒಂದು ಅಲ್ಲಿಗೆ ಹೋಗಿ ಈ ಥರ ಎಲ್ಲ ಆಗ್ತೈತೆ. ನೋಡೋಣ ಅದು ಏನಾಗ್ಬೋದು ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ನಾವು. ನಮ್ಮ ಹುಡುಗ ಏನಿದ್ದಾನೆ ಆತ ಒಳ್ಳೆ ಹುಡುಗ, ಆ ಥರ ಯಾವುದೇ ರೀತಿ ಕೆಟ್ಟ ಅಭ್ಯಾಸಗಳಲ್ಲಿ ಕೆಟ್ಟ ರೀತಿಯಲ್ಲಿ ಇದುವರೆಗೂ ನಡ್ಕೊಂಡಿಲ್ಲ. ಆದರೆ ಈಗ SIT ಅವರು ವಿಚಾರಣೆ ಕರೆಸಿದ್ದಾರೆ, ತನಿಖೆ ನಡೀತಾ ಇದೆ. ಮುಂದೆ ಎಲ್ಲ ಸತ್ಯಾಸತ್ಯತೆ ಗೊತ್ತಾಗತ್ತೆ ಅನ್ನೋದು ಅಭಿಷೇಕ್ ತಂದೆಯ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಚನ್ನರಾಯಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.